ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇವತ್ತು ಕೇಸರಿ ವೀರ BS ಯಡಿಯೂರಪ್ಪ ಅವರಿಗೆ 84ನೇ ಹುಟ್ಟುಹಬ್ಬದ ಸಂಭ್ರಮ. ಕಮಲಕೋಟೆಯ ಶಿಕಾರಿ ವೀರನಿಗೆ ಶುಭಾಶಯಗಳ ಮಹಾಪೂರ್ವೇ ಹರಿದುಕೊಂಡಿದೆ. ಶಿಕಾರಿಪುರದ ದೇವಾಲಯಗಳಿಗೆ ಇವತ್ತು BSY ಭೇಟಿ ನೀಡುತ್ತಾರೆ, ಪೂಜೆಯನ್ನು ಸಲ್ಲಿಸುತ್ತಾರೆ. ಅವರ ತವರು ಕ್ಷೇತ್ರದಲ್ಲಿ ಈಗ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿದೆ. ಅದ್ಧೂರಿಯಾಗಿ ಈ ಒಂದು ಹುಟ್ಟುಹಬ್ಬವನ್ನು ಆಚರಿಸೋಕೆ ಅಭಿಮಾನಿಗಳು ಸಜ್ಜಾಗಿದ್ದಾರೆ. BSY ಅಭಿಮಾನಿಗಳ ಬಳಗದಿಂದ ವಿನೂತನ ರೀತಿಯಲ್ಲಿ ಅದ್ಧೂರಿಯಾಗಿ ಹುಟ್ಟುಹಬ್ಬದ ಆಚರಣೆಗೆ ಈಗ ಪ್ಲ್ಯಾನ್ ಮಾಡಿಕೊಳ್ಳಲಾಗಿದೆ. ಅವರ ಸ್ವಕ್ಷೇತ್ರ, ಅವರಿಗೆ ರಾಜಕೀಯವಾಗಿ ಶಕ್ತಿ ಕೊಟ್ಟಂಥ ಕ್ಷೇತ್ರ ಶಿಕಾರಿಪುರ ಈಗ ಮದುವಣಗಿತ್ತಿಯಂತೆ ಅದು ಸಿಂಗಾರಗೊಂಡಿದೆ. ಶಿಕಾರಿಪುರದಾದ್ಯಂತ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿದೆ. ಇವತ್ತು ರಾತ್ರಿವರೆಗೂ ಕೂಡ ಸಾಲು ಸಾಲು ಕಾರ್ಯಕ್ರಮಗಳು BSY ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆಯೋಜನೆಗೊಂಡಿರುವಂಥದ್ದು. ಸಂಗೀತ ರಸಸಂಜೆ ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಈಗ ಲೈನ್ ಅಪ್ ಆಗಿದ್ದಾವೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಮಧುಸೂದನ್. ಈಗ ಶಿಕಾರಿಪುರದಿಂದನೇ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಧುಸೂದನ್, ಈಗ ಯಾವ ರೀತಿಯಾಗಿದೆ? ಯಾಕಂದ್ರೆ ಶಿಕಾರಿಪುರ ಅಂತಂದ್ರೆ BSY ಅವರಿಗೆ ರಾಜಕೀಯವಾಗಿ ಶಕ್ತಿಯನ್ನ ಕೊಟ್ಟಂತಹ ಕ್ಷೇತ್ರ, ಹಲವಾರು ದಶಕಗಳಿಂದ ಅವ್ರನ್ನ ಪೋಷಿಸ್ತಾ ಬಂದಿರುವಂತಹ ಕ್ಷೇತ್ರ. ಸೊ ಈಗ ಆ ಕ್ಷೇತ್ರದಲ್ಲಿ ಅವರ ಹುಟ್ಟುಹಬ್ಬದ ಸಂಭ್ರಮ ಯಾವ ರೀತಿಯಾಗಿದೆ? ಒಂದು ಚಿತ್ರಣವನ್ನ ಕೊಡೋ ಹಾಗಿದ್ರೆ. ರಾಹುಲ್, ನಿಜಕ್ಕೂ ಕೂಡ ರಾಜ್ಯ ಕಂಡಂತ ಧೀಮಂತ ನಾಯಕ, ಮಂಡ್ಯ ಜಿಲ್ಲೆಯ ಬೂಕನಕೆರೆಯಲ್ಲಿ ಜನಿಸಿದ್ರು ಕೂಡ ತಮ್ಮ ತವರು ಕ್ಷೇತ್ರವನ್ನಾಗಿ ಶಿವಮೊಗ್ಗದ ಶಿಕಾರಿಪುರವನ್ನ ಮಾಡಿಕೊಂಡು ಸಾಮಾನ್ಯ ಕಾರ್ಯಕರ್ತನಾಗಿ ಟೊಂಕ ಕಟ್ಟಿ ನಿಂತು ಸಾರ್ಥಕ 50 ವರ್ಷಗಳನ್ನ ರಾಜ್ಯ ರಾಜಕಾರಣದಲ್ಲಿ ಪೂರೈಕೆ ಮಾಡಿ ಮುಖ್ಯಮಂತ್ರಿ ಆಗೋ ತನಕ ಛಲಬಿಡದ ಮಲ್ಲನಂತೆ ಹೋರಾಟ ಮಾಡಿದಂಥ BS ಯಡಿಯೂರಪ್ಪನವರ ಹುಟ್ಟುಹಬ್ಬ ಇವತ್ತು 83 ಸಾರ್ಥಕ ವರ್ಷಗಳನ್ನು ಪೂರೈಕೆ ಮಾಡಿ, ವಸಂತಗಳನ್ನು ಪೂರೈಕೆ ಮಾಡಿ ಈಗ 84ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಈಗಾಗಲೇ ಶಿಕಾರಿಪುರದ ಪ್ರತಿ ಮನೆಯಲ್ಲೂ ಕೂಡ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕಟೌಟ್ಗಳು, ಬ್ಯಾನರ್ಗಳು ಎಲ್ಲೆಡೆ ಕೂಡ ರಾರಾಜಿಸ್ತಾ ಇದೆ. ಬಿಜೆಪಿಯ ಹಿರಿಯ ನಾಯಕ, ರಾಜ್ಯ ಕಂಡಂತ ಧೀಮಂತ ನಾಯಕ BS ಯಡಿಯೂರಪ್ಪರ ಹುಟ್ಟುಹಬ್ಬಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇಂದು 83 ವಸಂತಗಳನ್ನು ಪೂರೈಕೆ ಮಾಡಿ 84ನೇ ವಸಂತಕ್ಕೆ ಕಾಲಿಡ್ತಾರೋ ಅಂತ BS ಯಡಿಯೂರಪ್ಪನವರಿಗೆ ಶುಭಾಶಯಗಳ ಮಹಾಪೂರ್ವೇ ಹರಿದು ಬಂದಿದೆ. ಮಾಜಿ ಮುಖ್ಯಮಂತ್ರಿಗಳಾದಂತಹ DV ಸದಾನಂದ ಗೌಡರು, ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್ ಆದಿಯಾಗಿ ಎಲ್ಲರೂ ಕೂಡ ಈಗಾಗಲೇ ತಮ್ಮ ಎಕ್ಸ್ ಖಾತೆಯಲ್ಲಿ BS ಯಡಿಯೂರಪ್ಪನವರಿಗೆ ಶುಭವನ್ನ ಕೋರಿದ್ದಾರೆ. ಇನ್ನು ರಾಜ್ಯದ ಹಲವು ನಾಯಕರು ಕೂಡ BS ಯಡಿಯೂರಪ್ಪನವರಿಗೆ ಶುಭಾಶಯಗಳನ್ನ ಕೋರಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಾದಂತಹ ಮಾಜಿ ಪ್ರಧಾನಿಗಳಾದಂತಹ HD ದೇವೇಗೌಡರು, ಕೇಂದ್ರ ಸಚಿವ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ಶುಭಾಶಯವನ್ನ ಕೋರಿದ್ದಾರೆ. ಇನ್ನು ಇವತ್ತು ಸಾಲು ಸಾಲು ಕಾರ್ಯಕ್ರಮಗಳಲ್ಲಿ BS ಯಡಿಯೂರಪ್ಪನವರು ಭಾಗಿಯಾಗೋ ಅಂತ ಇದೆ. ಇನ್ನು 9 ಗಂಟೆಯ ಸಮಯ ಆಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವರು ಶಿಕಾರಿಪುರದ ಪುರಾಣ ಪ್ರಸಿದ್ಧ ಐತಿಹಾಸಿಕ ದೇವಾಲಯಗಳಲ್ಲಿ ಒಂದಾಗಿರುವಂತಹ ಹುಚ್ಚರಾಯ ಸ್ವಾಮಿ ದೇವಾಲಯಕ್ಕೆ ಭೇಟಿಯನ್ನ ಕೊಡ್ತಾರೆ. ಅಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಮಾಡ್ತಾರೆ ಕುಟುಂಬಸ್ಥರ ಜೊತೆ. ಅದಾದ ಬಳಿಕ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಕೂಡ ಭೇಟಿಯನ್ನ ಕೊಟ್ಟು ರಾಯರ ದರ್ಶನವನ್ನ ಪಡಿತಾರೆ. ಅದಾದ ಮೇಲೆ ನೇರವಾಗಿ ಶಿಕಾರಿಪುರದ ಕುಮುದ್ವತಿ ಕಾಲೇಜ್ ಆಡಿಟೋರಿಯಂನಲ್ಲಿ ಬರೋ ಅಂತ ಎಲ್ಲ ಕಾರ್ಯಕರ್ತರಿಗೆ, ಪಕ್ಷದ ಮುಖಂಡರಿಗೆ, ನಾಯಕರಿಗೆ, ಅಭಿಮಾನಿಗಳಿಗೆ ಅವರಿಂದ ಶುಭಾಶಯಗಳನ್ನ ಸ್ವೀಕಾರ ಮಾಡ್ತಾರೆ. ಮಧ್ಯಾಹ್ನ 2 ಗಂಟೆ ತನಕ, ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆ ತನಕ ವಿಶ್ರಾಂತಿಯನ್ನ ಪಡೆದು ಆದ ಬಳಿಕ 3 ಗಂಟೆಗೆ ಸ್ಟೇಜ್ ಶೋ ಅಂದ್ರೆ ವೇದಿಕೆ ಕಾರ್ಯಕ್ರಮ ಕೂಡ ಆರಂಭ ಆಗೋ ಅಂತ ಇದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಾರೆ. ಬಿಜೆಪಿಯ ಆಲ್ಮೋಸ್ಟ್ ಆಲ್ ಎಲ್ಲ ದಿಗ್ಗಜ ನಾಯಕರು ಕೂಡ ಇವತ್ತಿನ ವೇದಿಕೆಯಲ್ಲಿ ಕಾಣಸಿಗ್ತಾರೆ. ಅದು ಸಂಸದರಾಗಿರುವಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆಗಿರಬಹುದು. ಇನ್ನು BY ರಾಘವೇಂದ್ರ ಅವರು ಈಗಾಗಲೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರು, ಅವರು ಕೂಡ ಇರ್ತಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಕೂಡ ಇರ್ತಾರೆ. ಇವರನ್ನ ಹೊರತುಪಡಿಸಿ ಸಾಕಷ್ಟು ಮುಖಂಡರು ಇವತ್ತಿನ ವೇದಿಕೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಇನ್ನು ಸಂಜೆ ಖ್ಯಾತ ಸಂಗೀತ ನಿರ್ದೇಶಕರಾಗಿರುವಂತಹ ಅರ್ಜುನ್ ಜನ್ಯ ಅವರ ರಸಸಂಜೆ ಕಾರ್ಯಕ್ರಮವನ್ನು ಕೂಡ ಇವತ್ತು ಶಿಕಾರಿಪುರದಲ್ಲಿ ಆಯೋಜನೆ ಮಾಡಲಾಗಿದೆ. ಇನ್ನು ವೇದಿಕೆ ಬಳಿ ಈಗಾಗಲೇ ಯಡಿಯೂರಪ್ಪರ ಒಂದು ಭಾವಚಿತ್ರ ರಂಗೋಲಿಯಲ್ಲಿ ಮೂಡಿರೋದು ಕೂಡ ಬಹಳ ವಿಶೇಷ ಅಂತ ಹೇಳಬಹುದು. ಇವತ್ತು ಶಿಕಾರಿಪುರದ ಜನಕ್ಕೆ ನಿಜಕ್ಕೂ ಕೂಡ ಹಬ್ಬದ ವಾತಾವರಣ. ತಮ್ಮ ನಾಯಕ ತಮ್ಮ ಕ್ಷೇತ್ರದಿಂದ ಆಯ್ಕೆಯಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ 4 ಬಾರಿ ರಾಜ್ಯವನ್ನ ಮುನ್ನಡೆಸಿರೋ ಅಂತ ಹೆಗ್ಗಳಿಕೆ, ಕೀರ್ತಿಯನ್ನು ಹೊಂದಿರೋ ಅಂತ ಯಡಿಯೂರಪ್ಪನವ್ರನ್ನ ನೋಡ್ಲಿಕ್ಕೆ, ಅವ್ರಿಗೆ ಹುಟ್ಟುಹಬ್ಬದ ಶುಭವನ್ನ ಕೋರ್ಲಿಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇವೆಲ್ಲವೂ ಕೂಡ ಆರಂಭ ಆಗೋ ಅಂತ ಇದೆ. ರಾಹುಲ್, ಇನ್ನು ನಾನು ಈಗ ಖುದ್ದು ಯಡಿಯೂರಪ್ಪನವರ ನಿವಾಸದಲ್ಲಿ ಇದ್ದೀನಿ. ಶಿಕಾರಿಪುರದಲ್ಲಿ ಇರೋ ಅಂತ ನಿವಾಸ ನೋಡಬಹುದು. ಇಲ್ಲಿ 2 ಪುಟ್ಟ ಕರುಗಳು ಕೂಡ ಇದೆ. ಇದರಲ್ಲಿನ
ಅವರು ಪೂಜಿಸೋದ್ರ ಮುಖಾಂತರ ಇವತ್ತು ತಮ್ಮ ಹುಟ್ಟುಹಬ್ಬಕ್ಕೆ ಅಧಿಕೃತವಾದಂಥ ಚಾಲನೆಯನ್ನ ಕೊಡ್ತಾರೆ. ಈಗಾಗಲೇ ಕುಟುಂಬಸ್ಥರು ಎಲ್ಲರೂ ಕೂಡ ಶಿಕಾರಿಪುರದ ಅವರ ನಿವಾಸದಲ್ಲಿ ಇದ್ದಾರೆ. ಅವರ ಮಕ್ಕಳು, ಸೊಸೆಯಂದಿರು, ಹೆಣ್ಣು ಮಕ್ಕಳು, ಅಳಿಯಂದ್ರು, ಜೊತೆಗೆ ಮೊಮ್ಮಕ್ಕಳು ಎಲ್ಲರೂ ಕೂಡ ಈಗಾಗಲೇ ಶಿಕಾರಿಪುರದಲ್ಲಿ ಬೀಡ್ಬಿಟ್ಟಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮನೆಯಿಂದ ನೇರವಾಗಿ ದೇವಾಲಯದತ್ತ ಅವರು ಪ್ರಯಾಣವನ್ನ ಬೆಳೆಸ್ತಾರೆ. ಈ ಒಂದು 2 ಕರುಗಳಿಗೆ ಕೂಡ ಪೂಜೆಯನ್ನ ಮಾಡಿ ಅದಾದ ಮೇಲೆ ಉಪಹಾರವನ್ನ ಸೇವಿಸಿ ನೇರವಾಗಿ ದೇವಾಲಯಕ್ಕೆ ಹೋಗುವಂತ ಕಾರ್ಯಕ್ರಮ ಆರಂಭ ಆಗೋ ಅಂತ ಇದೆ. ರಾಹುಲ್. ರೈಟ್ ಮಧುಸೂದನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.